ಇಲ್ಲಿ 200 ರೂಪಾಯಿಗೆ ಒಂದು ಒಳ್ಳೆ ಊಟ ಸಿಗತ್ತಂತೆ. ಬೆಂಗಳೂರಿನ ಮಧ್ಯದಲ್ಲಿ ಕರಾವಳಿಯ ಒಂದು ರುಚಿ ಸಿಗೋ ಒಂದು ಜಾಗ ಇದೆ ಅಂತೆ. ಇಲ್ಲಿ ಸಿಗೋ ಒಂದು ಕರಾವಳಿಯ ಒಂದು ಫುಡ್ ನಿಜವಾಗ್ಲೂ ಹೈಪಿಗೆ ತಕ್ಕದ್ದ ಅಥವಾ ಜನರು ಸುಮ್ಮನೆ ವೈರಲ್ ಮಾಡ್ತಾ ಇದ್ದಾರಾ? ಫುಡೀಸ್ ಯಾರೆಲ್ಲ ಇದ್ದೀರಾ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಪ್ಲೇಸ್ಗೆ ನೆಕ್ಸ್ಟ್ ನೀವು ಬರ್ಬೇಕಾ ಇಲ್ವಾ ಅನ್ನೋದನ್ನ. ನಾವಿವಾಗ ಈ ಒಂದು ಕರಾವಳಿ ಲಂಚ್ ಹೋಮ್ಗೆ ಹೋಗ್ತಾ ಇದ್ದೀವಿ. ನೈಸ್ ಟು ಮೀಟ್ ಯು. ಸೊ ಇಲ್ಲಿಯ ಒಂದು ಫುಡ್ ಹೇಗಿರುತ್ತೆ, ಇದು ಕರಾವಳಿಯ ಒಂದು ಪ್ರಾಪರ್ ರುಚಿ ಇಲ್ಲಿ ಸಿಗುತ್ತಂತೆ. ಸೊ ಬನ್ನಿ ನೋಡೋಣ ಈ ಒಂದು ಟೇಸ್ಟ್ ಹೇಗಿರುತ್ತೆ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್? ಈ ಒಂದು ಹೋಟೆಲ್ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಒಂದಾಯ್ತು ಮೇಡಮ್, 21 ಇಯರ್ಸ್ ಆಯ್ತು ಮಲ್ಲೇಶ್ವರಮಲ್ಲಿ. ಬಟ್ ಈ ಪ್ಲೇಸಲ್ಲಿ 17 ಇಯರ್ಸ್ ಆಯಿತು. ಕರಾವಳಿ ಅನ್ನೋ ಒಂದು ಹೆಸರು ಯಾರಿಗೆ? ಕರಾವಳಿ ಅಂದರೆ ಆಲ್ಮೋಸ್ಟ್ ಫಿಶ್ ಹೋಟೆಲ್ ಎಲ್ಲ ಕರಾವಳಿ ಅಂತಲೇ ಜಾಸ್ತಿ ಇಟ್ಟಿರೋದಲ್ಲ. ಇನ್ನು ಕುಮಾರಸ್ವಾಮಿ ಹೋಟೆಲ್ ಇದೆ ನಮ್ಮ ಬ್ರದರ್ದು, ಆಮೇಲೆ ಇಲ್ಲಿ ಚಿಂದ್ರಲ್ಲಿ ಹೋಟೆಲು ಇದೆ ಅವರದ್ದು. ಬಟ್ ನಾವು ಫಸ್ಟ್ ಪಾರ್ಟ್ನರ್ಸಲ್ಲಿತ್ತು, ಇವಾಗ ಇದು ನಮಗೆ ಬಿಟ್ಕೊಟ್ಟಿದ್ದಾರೆ, ಅವರೆಲ್ಲ ಆ ಕಡೆ ಮಾಡಿದ್ದಾರೆ. ಮಧ್ಯಾಹ್ನ ಫುಲ್ಲು ವೆಯ್ಟಿಂಗ್ ಇರುತ್ತೆ ನಮ್ಮದು. 12:30ಇಂದ ಒಂದು ಆಲ್ಮೋಸ್ಟ್ 3 o'clock ತನಕ ವೆಯ್ಟಿಂಗೇ ಇರುತ್ತೆ, ಫುಲ್ ಜಾಗನೇ ಸಿಗೋಲ್ಲ. ಆಮೇಲೆ ಸಾಯಂಕಾಲ ನಾವು 8 ಗಂಟೆಯಿಂದ ಒಂದು 10-10:30 ತನಕ ಕ್ರೌಡ್ ಇರುತ್ತೆ ಫುಲ್ಲು. ಸಂಡೇ ಎಲ್ಲ ಜಾಗನೇ ಸಿಗೋಲ್ಲ ಆಲ್ಮೋಸ್ಟ್. ಇವಾಗ ಏನೇನು ರೆಡಿ ಇದೆ ಸರ್? ಏನು ರೆಡಿ ಇದೆ ಅಂತ ನೋಡೋಣ, ಫುಡ್ಡನ್ನ ಫಸ್ಟ್ ನೋಡೋಣ, ಆಮೇಲೆ ಮಾತಾಡೋಣ. ಓಕೆ ರೆಡಿ ಅಂದರೆ ಫಿಶಲ್ಲಿ ಎಲ್ಲ ಐಟಮ್ ಇದೆ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀರಾ ಆಲ್ರೆಡಿ? ಯಾವ ಫಿಶ್ ಇದೆ? ಯಾವ್ದಿದು? ಇದು ಅಂಜಲ. ಆಮೇಲೆ ಅದು ಅಂಜಲ, ಇದು ಕೊಡವೈ ಇರುತ್ತೆ. ಇದು ಪಂಪ್ಲೇಟ್. ಓಕೆ. ಪಂಪ್ಲೇಟ್ ಗಾಣೆ. ಎಲ್ಲಿಂದ ಬರುತ್ತೆ ಸರ್ ಈ ಫಿಶ್ಗಳು? ಫಿಶ್ ಎಲ್ಲ ಮಲ್ಪೆಯಿಂದ ಬರುತ್ತೆ. ಮಲ್ಪೆಯಿಂದ ಬರುತ್ತೆ. ಡೈಲಿ ಬರುತ್ತೆ ಫಿಶ್? ಡೈಲಿ ಇಲ್ಲಿ ಒಂದು 10 o'clock ಬಂದರೆ ಖಾಲಿ ಆಗುತ್ತೆ, ಸಿಗಲ್ಲ. ಏನು ಫಿಶ್ ಉಳಿಯೋದೇ ಇಲ್ಲ, ಅಷ್ಟು ಖಾಲಿನೇ ಆಗುತ್ತೆ. ಎವ್ರಿ ಡೇ ಬರುತ್ತೆ ಫಿಶ್. ಫಿಶು ಬಂಗಡ ಒಂದು 30-35 ಕಿಲೋ ಬರುತ್ತೆ. ಅಂಜಲೆಲ್ಲ 10-12 ಆ ಥರ. ಪ್ರಾನ್ಸ್ ಒಂದು 10 ಕಿಲೋ. ಸೊ ಎಂಡ್ ಆಫ್ ದ ಡೇ ಎಲ್ಲ ಫುಲ್ ಖಾಲಿ ಆಗುತ್ತೆ. ಆಲ್ಮೋಸ್ಟ್ 90% ಖಾಲಿ ಆಗುತ್ತೆ. ಆಲ್ಮೋಸ್ಟ್ ಖಾಲಿ ಆದಮೇಲೆ ಕ್ಲೋಸ್ ಆಗುತ್ತೆ. ಸೊ ಎಷ್ಟು ಜನ ಊಟ ಮಾಡ್ಬೋದು ಮ್ಯಾಕ್ಸಿಮಮ್? ಮ್ಯಾಕ್ಸಿಮಮ್ ಲೆಕ್ಕ ಇಲ್ಲ, ತುಂಬ ಜನ ಬರ್ತಾರೆ. ತುಂಬಾ ಜನ. ಯಾವ್ದಾದ್ರು ಕಸ್ಟಮರ್ಸ್ನ ಖಾಲಿ ಊಟ ಇಲ್ಲ ಅಂತ ಹೇಳಿ ಕಳಿಸಿರೋದು ರಿಟರ್ನ್ ಕಳಿಸಿರೋದಿದೆ. ಹುಚ್ಚಕ್ಕಿ. ಏನು ಮೆನು ಏನೇನಿದೆ ನಿಮ್ಮದು? ಫಿಶ್ ಕರಿ, ಕ್ರ್ಯಾಬ್ ಸುಕ್ಕ, ಬೊಂಡಸ್ ಸುಕ್ಕ, ಪ್ರಾನ್ಸ್ ಗೀ ರೋಸ್ಟು, ಬೊಂಡಸ್ ಗೀ ರೋಸ್ಟು, ಕ್ರ್ಯಾಬ್ ಗೀ ರೋಸ್ಟು. ಹೋಟೆಲ್ ಅಂದರೆ ಅದೇ ನಮ್ಮದು ತುಂಬ ಫೇಮಸ್ ಇದೆ. ಹೋಟೆಲಲ್ಲಿ ಮುಂಚೆ ಪುನೀತ್ ರಾಜ್ಕುಮಾರ್ ಇರ್ಬೇಕಾದ್ರೆ ರೆಗ್ಯುಲರ್ ನಮ್ಮ ಕಸ್ಟಮರ್ ಆಗಿದ್ರು. ಅವರು ರೆಗ್ಯುಲರ್ ಬರ್ತಾ ಇಲ್ಲ, ಬಟ್ ಪಾರ್ಸಲ್ ಮನೆಗೆ ಹೇಳ್ತಾಯಿದ್ರು. ರೆಗ್ಯುಲರ್ ನಾವು ಕೊಟ್ಟು ಬರ್ತಾಯಿದ್ದೆ. ಆಲ್ಮೋಸ್ಟ್ ಬರ್ತಾಯಿದ್ರು. ಇವಾಗ ಆಲ್ಮೋಸ್ಟ್ ಎಲ್ಲರಿ ನಮ್ಮ ಹೋಟ್ಲಿಂದ ಎಲ್ಲರಿಗೂ ಕೊಟ್ಟಿದ್ದೀವಿ ಫುಡ್ಡು. CM ಇರ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿದ್ದೀನಿ. ಮತ್ತು ಕೋಮಲ್ ಸರ್, ಜಗೇಶ್ ಅವರೆಲ್ಲ ಪರ್ಮನೆಂಟ್ ಕಸ್ಟಮರ್ ನಮ್ಮದು. ನನಗೆ ನಾನೇ ಎಲ್ಲ ಐಟಮ್ ನಾನೇ ಮಾಡ್ತೀನಿ. ಹಾಂ ನಾನೇ ಮಾಡ್ತೀನಿ. ಬಟ್ ನಮ್ಮಲ್ಲಿ ಇವಾಗ ಇರೋರು ಎಲ್ರಿಗೂ ಕಲ್ತಿದ್ದಾರೆ, ಎಲ್ಲರೂ ಮಾಡ್ತಾರೆ. ಅದು ಅದೇ ನಾನು ಸ್ಟಾರ್ಟಿಂಗ್ ಕುಕ್ ಮಾಡ್ಕೊಂಡು ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದು, ಅದಕ್ಕೋಸ್ಕರ ಅದೇ ಮೇಂಟೈನ್ ಆಗ್ತಾ ಇದೆ. ಜಾಸ್ತಿ ಅಂದರೆ ಪ್ರಾನ್ಸಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ತುಂಬ ಫೇಮಸ್ ಇದೆ. ಆಮೇಲೆ ಫ್ರೈಯಲ್ಲಿ ಅಂಜಲ್ ತವಾ ಫ್ರೈ, ಆಮೇಲೆ ಕ್ರ್ಯಾಬ್ ಗೀ ರೋಸ್ಟು, ಮತ್ತು ನೀರು ದೋಸೆ, ಚಿಕನ್ ಸುಕ್ಕ, ಪ್ರಾನ್ಸ್ ಸುಕ್ಕ. ನೀರು ದೋಸೆ ತುಂಬ ಹೋಗುತ್ತೆ. ಅದ್ರ ಜೊತೆ ಪ್ರಾನ್ಸ್ ಗೀ ರೋಸ್ಟು, ಪ್ರಾನ್ಸ್ ಸುಕ್ಕ. ನಮ್ಮ ಹೋಟೆಲಲ್ಲಿ ಯಾವುದು ಬೇರೆ ಡ್ರೆಸ್ಸಿಂಗ್ ಪೌಡ್ರು ಅಥವಾ ಕಲರು ಆ ಥರ ಯಾವುದು ಯೂಸ್ ಮಾಡಲ್ಲ. ಕಸ್ಟಮರು ಅದೇ ಥರ ನಮ್ಮ ಒಂದ್ಸತಿ ಬಂದರೆ ಮತ್ತೆ ಅವರು ಬೇರೆ ಹೋಗಲ್ಲ, ಇಲ್ಲೇ ಬರ್ತಾರೆ. 20 ಇಯರ್ಸಿಂದ ಬರೋ ಕಸ್ಟಮರು ಇದ್ದಾರೆ ಇವಾಗ. ಈಗ ಫಿಶ್ ಊಟ ತಿಂತೀನಿ ನಾ? ಫ್ರೈ ತಿಂತಿ? ಫಿಶ್ ಮೀನು ಅಂತ ಫಿಶ್ ಕರಿ ತಿಂತ. ದೊಡ್ಡ ಮೀನು ತಿಂತಿ? ದೊಡ್ಡ ಮೀನು ತಿಂತಿ? ಫ್ರೈ ತಿಂತ.
ತುಂಬ ಕ್ರಿಸ್ಪಿಯಾಗಿದೆ ಇದು ಪ್ರಾನ್ಸ್. ನೀರು ದೋಸೆ ಮತ್ತು ಚಿಕನ್ ಸುಕ್ಕ ತುಂಬ ಡೇಂಜರಸ್ ಕಾಂಬಿನೇಷನ್ ಇದೆ. ಇದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ. ನೀವೇನಾದರೂ ಒಂದು ಒಳ್ಳೆ ಹೋಟೆಲ್ ನೋಡ್ತಾ ಇದ್ದರೆ ನಿಮ್ಮ ಏರಿಯಾದಲ್ಲಿ, ಸೊ ಇಲ್ಲಿ ಬರ್ಬೋದು. ಟೇಸ್ಟಿ ಪೌಡರ್ ಯೂಸ್ ಮಾಡಲ್ಲ ಆ್ಯಂಡ್ ಇಲ್ಲಿ ಮಸಾಲ ಐಟಮ್ಸ್ ಎಲ್ಲ ಅವರೇ ಪ್ರಿಪೇರ್ ಮಾಡೋದು. ಸೊ ನೀವೇನಾದರೂ ಒಂದು ಒಳ್ಳೆ ಅಥೆಂಟಿಕ್ ಫುಡ್ನ ನೋಡ್ತಾ ಇದ್ದರೆ ಇಲ್ಲಿಗೆ ಬರ್ಬೋದು. ನೋಡಿ, ಇಲ್ಲಿ ಫಿಶ್ ಫ್ರೈ, ಇದು ಒಂಥರ ಫಿಶ್ ಫ್ರೈ, ತವಾ ಫಿಶ್ ಫ್ರೈ, ಮತ್ತು ಇದು ಚಿಕನ್ನು, ಮತ್ತು ಇದು ನೀರು ದೋಸೆಗಂತ ಈ ಥರ ಕಾಯಿ ಮತ್ತು ಖಾರ ಪೌಡ್ರೆಲ್ಲ, ಚಿಲ್ಲಿ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಸೊ ನನಗೆ ತುಂಬ ಟೇಸ್ಟ್ ಅನ್ನಿಸ್ತಿದೆ. ಬೇಕಿದ್ರೆ ಒಂದು ಸ್ವಲ್ಪ ಲೈನ್ನ ಕೂಡ ಹಿಡ್ಕೋಬೋದು. ಇದು ಅಂಜಲ್ ಅದಲ್ಲ, ವಿಶ್ವಣ ಅಂತೀವಲ್ಲ, ಇದು ತಾನೇ ಅದು. ಇದು ಅಂಜಲ್ ಫ್ರೈ. ಇದನ್ನು ನಾನು ಟೇಸ್ಟ್ ಮಾಡಿ ರಿವ್ಯೂನ ಹೇಳ್ತೀನಿ. ಚೆನ್ನಾಗಿದೆ, ಜಾಸ್ತಿ ಖಾರ ಇಲ್ಲ, ಮೀಡಿಯಮ್ ಆಗಿದೆ. ಉಪ್ಪು ಆ್ಯಂಡ್ ಸ್ಪೈಸಿ ಕೂಡ ನಾರ್ಮಲ್ ಆಗಿದೆ. ಸೊ ಜಾಸ್ತಿ ಏನು ಸ್ಪೈಸಿ ಅಂತ ಅನಿಸಲ್ಲ. ಈಗ ಕರಾವಳಿಯ ಒಂದು ಅಥೆಂಟಿಕ್ ಫುಡ್ ಅಂತ ಹೇಳ್ಬೋದು. ಕರಾವಳಿಯ ಮೇನ್ ಡಿಶ್ ಬಂದ್ಬಿಟ್ಟು ನಾನು ಕುಚ್ಚಕ್ಕಿ ಅಂತ ಹೇಳ್ತೀವಿ. ಸೊ ಅದನ್ನು ಟ್ರೈ ಮಾಡ್ತಾಯಿದ್ವಿ, ಬಾಯ್ಲ್ಡ್ ರೈಸ್ನ. ಚಿಕನ್ ಸುಕ್ಕ ಜೊತೆಗೆ ನಾನು ಬಾಯ್ಲ್ಡ್ ರೈಸ್ನ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಮತ್ತೆ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋ ಫುಡ್ ಬಂದು ಇದು ಪ್ರಾನ್ಸ್ ಘೀ ರೋಸ್ಟ್. ಇದು ಸೊ ನನಗೆ ಇದು ತುಂಬಾ ಟೇಸ್ಟಿ ಅಂತ ಅನ್ನಿಸ್ತು. ಸೊ ಪಕ್ಕ ಈ ಕರಾವಳಿ ಕಡೆ ಘೀ ರೋಸ್ಟ್ ತಿಂದಂಗೆ ನನಗೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ನನಗೆ ಈ ಕರಾವಳಿ ಲಂಚ್ ಹೋಮ್ದು ಫುಡ್ ಏನಿದೆ ಅದು ತುಂಬ ಅಥೆಂಟಿಕ್ ಆಗಿದೆ ಆ್ಯಂಡ್ ಕರಾವಳಿಯ ಮೇನ್ ಒಂದು ರುಚಿನ ನೀವಿಲ್ಲಿ ನೋಡ್ಬೋದು. ತುಂಬಾ ಇಷ್ಟ ಆಯಿತು. ರೆಗ್ಯುಲರ್ ಬರ್ತೀವಿ. ಟೇಸ್ಟ್ ಇಸ್ ಅಮೇಝಿಂಗ್. ನಮಗೆ ಫಿಶ್ಶು, ಬಾಂಗ್ಡ ಆ್ಯಂಡ್ ಬಾಯ್ಲ್ಡ್ ರೈಸು ಆ್ಯಂಡ್ ದೇ ಹ್ಯಾವ್ ಲಾಟ್ ಆಫ್ ವೆರೈಟೀಸ್. ಬಟ್ ಖಾಲಿ ಕರಾವಳಿ ಇಲ್ಲ, ನಾವು ಬೆಂಗಳೂರು ಇಷ್ಟ, ಭಾರಿ ಇಷ್ಟ. ಇವರಲ್ಲಿ ಎಲ್ಲ ವೆರೈಟೀಸ್ ಚೆನ್ನಾಗಿ ಚೆಂದ ಉಂಟು. ಬಟ್ ನಾವು ಖಾಲಿ ಮಾಡ್ಕೊಂಡು ಬರ್ಬೇಕು ಹೊಟ್ಟೆನ. ಮಲ್ಲೇಶ್ವರಮು CTR ಹೋಟ್ಲ್ ನಿಯರು, ಕೃಷ್ಣ ಸ್ವೀಟ್ಸ್ ಪಕ್ಕದಲ್ಲೇ ಒಳಗಡೆ ಗಲ್ಲಿ ರೋಡಲ್ಲಿದೆ. ಗೊತ್ತಾಗಲ್ಲ, ಹೌದು. ಬಟ್ ನಿಮಗೆ ಲ್ಯಾಂಡ್ ಮಾರ್ಕ್ ಅಂದರೆ ಕೃಷ್ಣ ಸ್ವೀಟ್ಸು ಅಡುಕಲೆ ಅಂತ ಒಂದು ಅಂಗಡಿ ಇದೆ. ಅದ್ರ ಪಕ್ಕದಲ್ಲೇ ಗಲ್ಲಿ ರೋಡು, 2 ವೀಲರ್ ಪಾರ್ಕಿಂಗ್ ಮಾಡ್ತಾರೆ ಆ ರೋಡಲ್ಲಿ. ಹಾಂ ಹೌದು, ಲೋಟಸ್ ಅಲ್ಲ, ಬಟ್ ಇದೆ, ಅದ್ರ ಪಕ್ಕದಲ್ಲೇ ಇದೆ ಒಳಗಡೆ. ಬರೋ ಒಂದು ಟೈಮ್ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಟೇಸ್ಟ್ ಬಗ್ಗೆ. ಆಮೇಲೆ ನೀವೇ ತಿನ್ಬಿಟ್ಟು ಹೇಳ್ತೀರಾ. ಪ್ಲ್ಯಾನ್ ಇದೆ, ಬಟ್ ಇನ್ನೊಂದು 2 ಮಂತಲ್ಲಿ ಆಗುತ್ತೆ. ಬೇರೆ ಕಡೆ ನೋಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಬರ್ತೀನಿ. ಯಾವುದೊಂದು ಹೊಸ ಫುಡ್ ಆಗಿರ್ಬೋದು ಅಥವಾ ಒಂದು ಸ್ಟೋರಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ಥರ ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್.